ನಮಸ್ತೆ ಸ್ನೇಹಿತರೆ, ನಾನು ಪೂರ್ಣಿಮಾ ಭೋಗಾವಿ. UPSC CSAT ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಡಿಯೋಸ್ನ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲನೇದಾಗಿ 6th ಸ್ಟ್ಯಾಂಡರ್ಡ್ NCERT ಟೆಕ್ಸ್ಟ್ ಬುಕ್ ತೊಗೊಂಡಿದ್ದೀನಿ. 6th ಸ್ಟ್ಯಾಂಡರ್ಡ್ದು ಮ್ಯಾಥಮೆಟಿಕ್ಸ್ NCERT ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಮೊದಲನೇ ಚಾಪ್ಟರ್ ನೋಯಿಂಗ್ ಆರ್ ನಂಬರ್ಸ್. ಫ್ರೆಂಡ್ಸ್, NCERTಸಿಂದ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದು 6th ಸ್ಟ್ಯಾಂಡರ್ಡ್ದು ಅಂದರೆ ಈಗ ಬೇಸಿಕ್ಸ್ ಇದರಲ್ಲೇ ನಾವು ಮುಂದೆ ಎಲ್ಲ ಸಾಲ್ವ್ ಮಾಡ್ಬೋದು. ಕನ್ನಡದಲ್ಲಿ ಅ ಆ ಇ ಕಲ್ತ್ರೇನೆ ನಾವು ಎಲ್ಲ ಬೇರೆ ಪುಸ್ತಕಗಳನ್ನ ಓದಕ್ಕೆ ಸಾಧ್ಯ ಆಗುತ್ತಲ್ವಾ. ಅದೇ ಥರ ಬೇಸಿಕ್ಸಿಂದ ಬಂದಾಗಲೇ ನಾವು ಪರೀಕ್ಷೆಯಲ್ಲಿ ಬರೋ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೋದು. ಸ್ಟ್ರಾಂಗ್ ಬೇಸ್ ಬಿಲ್ಡ್ ಮಾಡಬೇಕು ಅನ್ನೋದೇ ಈ ವಿಡಿಯೋಗಳದ್ದು, ಈ ಸೀರೀಸ್ ಆಫ್ ವಿಡಿಯೋಸ್ದು ಇಂಟೆನ್ಷನ್ನು. ಹಾಗಾಗಿ ನೋಡೋಣ ಈ ಚಾಪ್ಟರ್ಸಲ್ಲಿ ಏನಿದೆ ಅಂತ. ಸೊ ನಾನು ಮಾಡ್ತಾ ಇರೋ ಚಾಪ್ಟರ್ ನೋಯಿಂಗ್ ಆರ್ ನಂಬರ್ಸ್. ಇದನ್ನು ನೋಡಿ ಟೆಕ್ಸ್ಟ್ ಬುಕ್ ತೊಗೊಳ್ಳಿ ಅಥವಾ ಆನ್ಲೈನಿಂದ PDFs ಆದರೂ ಡೌನ್ಲೋಡ್ ಮಾಡಿ. ಸೊ ಮೊದಲನೇದಾಗಿ ಕಂಪೇರಿಂಗ್ ನಂಬರ್ಸ್, ಯಾವುದು ಚಿಕ್ಕದು ಯಾವುದು ದೊಡ್ಡದು ಅನ್ನೋ ಟಾಪಿಕ್ಕು. ಇದೇನು ಬೇಡ ನಮಗೆ. ನೆಕ್ಸ್ಟ್ ಹೋಗೋಣ, ಹೌ ಮೆನಿ ನಂಬರ್ಸ್ ಕ್ಯಾನ್ ಯು ಮೇಕ್. ಸೊ ಇದು ನಮ್ಮ UPSCಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಸೊ ಇಲ್ಲಿ 7, 8, 3, 5 ಈ 4 ಡಿಜಿಟ್ಸ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ನೋ ಡಿಜಿಟ್ ಈಸ್ ರಿಪೀಟೆಡ್, ಆ ಥರ ಎಷ್ಟು ನಂಬರ್ಗಳನ್ನ ಫಾರ್ಮ್ ಮಾಡ್ಬೋದು, ಮತ್ತು ಅದರಲ್ಲಿ ಲಾರ್ಜೆಸ್ಟ್ ಯಾವುದು ಸ್ಮಾಲೆಸ್ಟ್ ಯಾವುದು ಅನ್ನೋ ಬಗ್ಗೆ ಇದರಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಇದರಲ್ಲಿ ಮೇಯ್ನಾಗಿ ಲಾರ್ಜೆಸ್ಟ್ ಯಾವುದು ಸ್ಮಾಲೆಸ್ಟ್ ಯಾವುದು ಡಿಸ್ಕಸ್ ಮಾಡಿದ್ದಾರೆ. ಬಟ್ ಎಷ್ಟು ನಂಬರ್ಸ್ ಮಾಡ್ಬೋದು ಅನ್ನೋದನ್ನು ನಾವು ನೋಡೋಣ. ಅವ್ರು ಎಷ್ಟು ಕೊಟ್ಟಿದ್ದಾರೆ, 7, 3, 8, 5 ಇಷ್ಟು ಡಿಜಿಟ್ಸ್ ಕೊಟ್ಟಿದ್ದಾರೆ. ನಮಗೆ ಅದರಲ್ಲಿ 4 ಡಿಜಿಟ್ದು ಒಂದು ನಂಬರ್ ಮಾಡಬೇಕು. ಈಗ ಮೊದಲನೇ ಡಿಜಿಟ್ ಫಿಲ್ ಮಾಡೋಕ್ಕೆ ನಮ್ಮ ಹತ್ರ ಎಷ್ಟು ಆಪ್ಷನ್ಸ್ ಇದೆ, 1, 2, 3, 4 ಅಂದರೆ 4 ಡಿಜಿಟ್ಸ್ ಇದೆ ಅಲ್ವಾ. ಸೊ 4 ಡಿಜಿಟ್ಸ್ ಇರೋದ್ರಿಂದ ನಮ್ಮ ಹತ್ರ 4 ಆಪ್ಷನ್ ಇದೆ ಅಂತ ಆಯಿತು. ಹಾಗಾಗಿ ಇಲ್ಲಿ 4 ಆಪ್ಷನ್ ಇದೆ. ಮೊದಲನೇ ಡಿಜಿಟ್ ಫಿಲ್ ಮಾಡೋಕ್ಕೆ 4 ಆಪ್ಷನ್ ಇದೆ. ಮತ್ತು ಎರಡನೇ ಡಿಜಿಟ್ ಫಾರ್ಮ್ ಮಾಡೋಕ್ಕೆ ಈಗ ಅಕಸ್ಮಾತ್ ನಾನು 1 ಡಿಜಿಟ್ ತೊಗೊಂಡಾಯಿತು. ಸೊ ನನ್ನ ಹತ್ರ ಎಷ್ಟು ಆಪ್ಷನ್ಸ್ ಉಳಿದಿರುತ್ತೆ, 3 ಆಪ್ಷನ್ ಉಳಿದಿರುತ್ತೆ. 2 ಡಿಜಿಟ್ ತೊಗೊಂಡಾಯಿತು. ಈಗ ಮೂರನೇ ಡಿಜಿಟ್ ಫಿಲ್ ಮಾಡೋಕ್ಕೆ ಎಷ್ಟು ಆಪ್ಷನ್ ಇದೆ, 2 ಆಪ್ಷನ್ ಇದೆ. ಸೊ 2 ಆಪ್ಷನ್ಸ್ ಇದೆ. ಒಂದು ಆಪ್ಷನ್ ಇನ್ನೊಂದು ನಂಬರಲ್ಲಿ ಫಿಲ್ ಮಾಡೇ ಇತ್ತು. ಸೊ ಕೊನೆಯದಾಗಿ ಉಳಿದಿರೋದು ಒಂದೇ ಡಿಜಿಟ್. ಸೊ ಇಲ್ಲಿ ನಮ್ಮ ಹತ್ರ ಇರೋದು ಒಂದು ಆಪ್ಷನ್ ಅಷ್ಟೇ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಇದು ಪರ್ಮ್ಯೂಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸಲ್ಲಿ ನಾವು ಇನ್ನೂ ಡೀಪಾಗಿ ತುಂಬ ಮಾಡ್ತೀವಿ. ಅದು ಅರ್ಥ ಮಾಡ್ಕೊಳ್ಳೋಕ್ಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 3 ಬ್ಲ್ಯಾಕ್ ಬಾಲ್ ಇದೆ ಮತ್ತು 2 ವೈಟ್ ಬಾಲ್ಸ್ ಇದೆ ಅಂದ್ಕೊಳ್ಳಿ, ಸರಿನಾ. 3 ಬ್ಲ್ಯಾಕ್ ಬಾಲು 2 ವೈಟ್ ಬಾಲ್ಸ್ ಇರುತ್ತೆ. ಈಗ ನಾನು ಇದರಲ್ಲಿ 2 ಬಾಲ್ಗಳನ್ನ ಚೂಸ್ ಮಾಡಬೇಕು. ಸೊ 2 ಬಾಲ್ ಚೂಸ್ ಮಾಡುವಾಗ ಏನಾಗುತ್ತೆ, ನಾನು ಹೇಗೆ ಚೂಸ್ ಮಾಡ್ಬೋದು, 2 ವೈಟ್ ಆರ್ 2 ಬ್ಲ್ಯಾಕ್ ಆರ್ ಈ ಥರ ಮಾಡ್ತಾ ಹೋಗ್ತೀನಿ. ಒಂದು ಬ್ಲ್ಯಾಕ್ ಒಂದು ವೈಟ್ ಈ ಥರ ಮಾಡ್ತಾ ಹೋಗ್ಬೋದು. ಸೊ ಆರ್ ಅಂತ ಬಂದಾಗ ಇಲ್ಲಿ ಪ್ಲಸ್ ಬರುತ್ತೆ, ಪ್ಲಸ್. ಈಗ ಇದು ಡೀಟೇಲ್ಸ್ ಈ ಲೆಕ್ಕನ ನಾನು ಸಾಲ್ವ್ ಮಾಡ್ತಾ ಇಲ್ಲ, ಬಟ್ ಜಸ್ಟ್ ನಿಮಗೆ ಪ್ಲಸ್ ಎಲ್ಲಿ ಬರುತ್ತೆ ಮಲ್ಟಿಪ್ಲಿಕೇಶನ್ ಎಲ್ಲಿ ಬರುತ್ತೆ ಅನ್ನೋದನ್ನ ತಗೋತಾ ಇದ್ದೀನಿ. ಸೊ ಈ ಥರದಲ್ಲಿದ್ದಾಗ ನೋಡಿ, ಆರ್ ಅಂತ ಇಲ್ಲಿ ಬಂದಾಗ ಅದು ಪ್ಲಸ್ ಆಗ್ತಾ ಹೋಗುತ್ತೆ. ಈಗ ಒಂದರಲ್ಲೇ ನಾನು ಒಂದು ಬ್ಲ್ಯಾಕ್ ಒಂದು ವೈಟ್ ತೊಗೊತಿದ್ದೀನಲ್ಲ, ಒಂದು ಬ್ಲ್ಯಾಕ್ ಒಂದು ವೈಟ್ ತೊಗೋತಾ ಇದ್ದೀನಲ್ಲ, ಸೊ ಇಲ್ಲಿ ಆ್ಯಂಡ್ ಬರುತ್ತೆ. ಇಲ್ಲಿ ಒಂದು ಬ್ಲ್ಯಾಕ್ ಮತ್ತು ಒಂದು ವೈಟ್ ತೊಗೊಂಡಿದ್ದೀನಿ, ಆ್ಯಂಡ್ ಇದರಲ್ಲಿ 2 ಬೇರೆ ಬೇರೆ ಆಪ್ಷನ್ಸ್, ಇಲ್ಲಿ ಆರ್, ಸರಿನಾ. ಇದು ಆ್ಯಂಡ್ ಇದು ಆರ್. ಸೊ ಆ್ಯಂಡ್ ಬಂದಾಗ ನಾವೇನು ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಆರ್ ಬಂದಾಗ ಏನು ಮಾಡ್ತೀವಿ, ಪ್ಲಸ್ ಮಾಡ್ತೀವಿ, ಸರಿನಾ. ಈಗ ಸೊ ನಾನು ನಿಮಗೆ ಅರ್ಥ ಮಾಡಿಸ್ಬೇಕಾಗಿರೋದು ಇಷ್ಟೇ. ಆ್ಯಂಡ್ ಬಂದಾಗ ಮಲ್ಟಿಪ್ಲಿಕೇಶನ್, ಆರ್ ಬಂದಾಗ ಆ್ಯಡ್ ಮಾಡೋದು. ಸೊ ಇದನ್ನು ಡೀಟೇಲ್ ಆಗಿ ನಾವು ಪರ್ಮ್ಯೂಟೇಷನ್ಸ್ ಕಾಂಬಿನೇಷನ್ಸ್ ಬಂದಾಗ ನೋಡೋಣ. ಈಗ ಸದ್ಯಕ್ಕೆ NCERTs ಮಾಡೋಕ್ಕೆ ಮಾತ್ರ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿ ಈ ಪ್ರಾಬ್ಲಮಿಗೆ ಏನು ಬೇಕು ಅಷ್ಟೇ ಅರ್ಥ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಆ್ಯಂಡ್ ಇದೆ ಅಲ್ವಾ, ಅಂದರೆ ಈಗ ನೀವು 4 ಡಿಜಿಟ್ ನಂಬರ್, 4 ಡಿಜಿಟ್ ನಂಬರ್ನ ನಾವು ಮಾಡ್ತಾ ಇದ್ದೀವಿ. 4 ಡಿಜಿಟ್ ನಂಬರ್, 4 ಡಿಜಿಟ್. ಸೊ ಪ್ರತಿಯೊಂದರಲ್ಲೂ ಒಂದೊಂದನ್ನ ಫಿಲ್ ಮಾಡ್ತಾ ಇದ್ದೀವಿ. ಸೊ ಒಂದರಲ್ಲಿ ಒಂದು ಡಿಜಿಟ್ ಫಿಲ್ ಮಾಡಿ, ಆ್ಯಂಡ್ ಇನ್ನೊಂದರಲ್ಲಿ ಇನ್ನೊಂದು ಡಿಜಿಟ್ ಫಿಲ್ ಮಾಡಿ, ಆ್ಯಂಡ್ ಇನ್ನೊಂದರಲ್ಲಿ ಇನ್ನೊಂದು ಡಿಜಿಟ್ ಫಿಲ್ ಮಾಡಿ, ಆ್ಯಂಡ್ ಇನ್ನೊಂದರಲ್ಲಿ ಇನ್ನೊಂದು ಡಿಜಿಟ್ ಫಿಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆ್ಯಂಡ್ ಅಂತ ಅಂದಾಗ ಮಲ್ಟಿಪ್ಲಿಕೇಶನ್ ಬರುತ್ತೆ.
ಸೊ ಈ 4 ಡಿಜಿಟ್ಸ್ನ ಉಪಯೋಗ ಮಾಡಿ ಎಷ್ಟು 4 ಡಿಜಿಟ್ ನಂಬರ್ಗಳನ್ನ ನಾವು ಮಾಡ್ಬೋದಂದ್ರೆ ಆ ನಂಬರ್ ಇಸ್ ಈಕ್ವಲ್ ಟು 4 ಇಂಟು 3 ಇಂಟು 2 ಇಂಟು 1. ಸೊ 4 ಮೂರ್ಲ 12, 12 ಎರಡ್ಲ 24. ಸೊ ನಮ್ಮ ಆನ್ಸರ್ 24. ಸೊ ಈ 4 ಡಿಜಿಟ್ಸ್ನ ಉಪಯೋಗಿಸಿ ನಾವು 24 ನಂಬರ್ಗಳನ್ನ ಮಾಡ್ಬೋದು. ಸರಿನಾ? ಓಕೆ. ಈಗ ನೋಡುವ. ಅದೇ ಪ್ರಶ್ನೆ. ಸೊ ಅದು 24 ನಂಬರ್ಗಳನ್ನ ಮಾಡ್ಬೋದು. ಮತ್ತೆ ಅದರಲ್ಲಿ ಚಿಕ್ಕದು ಯಾವುದು, ದೊಡ್ಡದು ಯಾವುದು, ಸ್ಮಾಲೆಸ್ಟ್ ಯಾವುದು, ಗ್ರೇಟೆಸ್ಟ್ ಯಾವುದು? ಸೊ ಆಬ್ವಿಯಸ್ಲಿ ಗ್ರೇಟೆಸ್ಟ್ ನಂಬರ್ಗೆ ಏನು ಮಾಡಿದ್ದೀವಿ, ಹೈಯೆಸ್ಟ್ ಪವರ್ ಇರೋ ಪೊಸಿಷನ್, ಅಂದರೆ ಇದು ಥೌಸಂಡ್ಸ್ ಪೊಸಿಷನ್ ಅಲ್ವಾ, ಅಂದರೆ 8,000 ಅಲ್ವಾ ಇದು. ಸೊ ಥೌಸಂಡ್ಸ್ ಪೊಸಿಷನಲ್ಲಿ ಏನು ಮಾಡಿದ್ದಾರೆ, ದೊಡ್ಡ ನಂಬರ್ನ ಇಟ್ಟಿದ್ದಾರೆ 8. ಮತ್ತೆ ಅದರ ನೆಕ್ಸ್ಟ್ ಹಂಡ್ರೆಡ್ಸ್ ಪ್ಲೇಸಲ್ಲಿ 7 ಇಟ್ಟಿದ್ದಾರೆ. ಸೊ ಇದು ಡಿಕ್ರೀಸಿಂಗ್ ಆರ್ಡರ್ ಇದ್ದಾಗ ಇದು ಗ್ರೇಟೆಸ್ಟ್ ನಂಬರ್. ಅದೇ ಉಲ್ಟಾ ಆದರೆ ಸ್ಮಾಲೆಸ್ಟ್ ನಂಬರ್ನ ಜಾಸ್ತಿ ಪವರ್ ಇರೋ ಪ್ಲೇಸ್ಗೆ ಸ್ಮಾಲೆಸ್ಟ್ ನಂಬರ್ ಇಟ್ಟಾಗ ಏನಾಗುತ್ತೆ, ಇದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇದೆಯಲ್ಲ, ಸೊ ಇದು ಸ್ಮಾಲೆಸ್ಟ್ ನಂಬರ್ ಆಗುತ್ತೆ, ಇದು ಲಾರ್ಜೆಸ್ಟ್ ನಂಬರ್ ಆಗುತ್ತೆ. ಸೊ ಇದೆಲ್ಲ ಬೇಸಿಕ್ಸು. ಸೊ ಅದೇ ಥರ ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ ಕ್ವಶನ್ಸು, ಇದನ್ನು ನೀವು ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಇನ್ನೊಂದು ಏನು ಅಂದರೆ, ಈಗ ನೋಡಿ ಇಲ್ಲಿ 4 ಕೊಟ್ಟಿದ್ದಾರೆ, ಸರಿನಾ? 4 ಡಿಜಿಟ್ಸ್ ಕೊಟ್ಟಿದ್ದಾರೆ, ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಏನು ಹಿಂಟ್ ಇದು, 0ನ ಫಸ್ಟ್ ಪೊಸಿಷನಿಗೆ ಹಾಕೋಕ್ಕಾಗಲ್ಲ. ಸೊ 0ನ ಫಸ್ಟ್ ಪೊಸಿಷನಿಗೆ ಹಾಕಿದ್ರೆ ಏನಾಗುತ್ತೆ, ಇದು 3 ಡಿಜಿಟ್ ನಂಬರ್ ಆಗುತ್ತೆ. ಹಾಗಾಗಿ 0 ಬಿಟ್ಟು ನೆಕ್ಸ್ಟ್ ನಾವೇನು ಮಾಡಬೇಕು, 0 ಬಿಟ್ಟು ನೆಕ್ಸ್ಟ್ ಸ್ಮಾಲೆಸ್ಟ್ ಯಾವುದು, 4. ಮತ್ತೆ 0 ಬಿಟ್ಟಿದ್ದೀವಲ್ಲ ಆ 0, ಮತ್ತೆ ನೆಕ್ಸ್ಟ್ ಸ್ಮಾಲೆಸ್ಟ್ 5, ನೆಕ್ಸ್ಟ್ ಸ್ಮಾಲೆಸ್ಟ್ 7. ಸೊ ಇದು ಸ್ಮಾಲೆಸ್ಟ್ ನಂಬರ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಈ ಪ್ರಶ್ನೆಗಳೆಲ್ಲ ಡೈರೆಕ್ಟಾಗಿ ಬರಲಿಕ್ಕಿಲ್ಲ, ಸರಿನಾ? ಬಟ್ ಏನಂದರೆ ನಮಗೆ UPSC ಪ್ರಶ್ನೆ ಸಾಲ್ವ್ ಮಾಡೋಕ್ಕೆ ಈ ಬೇಸಿಕ್ಸ್ ಎಲ್ಲ ತುಂಬ ಇಂಪಾರ್ಟೆಂಟು. ಹಾಗಾಗಿ ನೀವು ಇದರಲ್ಲೆಲ್ಲ ಪ್ರತಿ ಪ್ರಶ್ನೆನ ಸಾಲ್ವ್ ಮಾಡ್ತಾ ಇದ್ರೆ ನಿಮ್ಮ ಬೇಸಿಕ್ಸ್ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಒಂದಿಷ್ಟು ನಮ್ಮ ಡಿಜಿಟ್ಸ್ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಗಿವನ್ ಕಂಡೀಷನ್ಸ್. ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲು ಈ ನೋಡಿ, ಮೇಕ್ ದ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ಸ್ ಯೂಸಿಂಗ್ ಎನಿ 4 ಡಿಫ್ರೆಂಟ್ ಡಿಜಿಟ್ಸ್. ಸೊ ಯಾವ್ದಾದ್ರು ಡಿಜಿಟ್ಸ್ ಯೂಸ್ ಮಾಡ್ಬೋದು. ಯಾವ್ದಾದ್ರು ಡಿಜಿಟ್ಸ್ ಅಂದರೆ 0, 1, 2, 3, 4, 5, 6, 7, 8, 9 ತನಕ ಎಲ್ಲ ಡಿಜಿಟ್ಸ್ ಉಪಯೋಗ ಮಾಡಿ ಮಾಡೋದು. ಬಟ್ ಕಂಡೀಷನ್ ಏನಂದರೆ ಡಿಜಿಟ್ 7ನ ನೋಡಿ, ಕಂಡೀಷನ್ ಏನಂದರೆ ಡಿಜಿಟ್ 7 ಏನಿದೆ ಅದು ಯೂನಿಟ್ ಪ್ಲೇಸಲ್ಲಿ ಯಾವಾಗಲೂ ಇರಬೇಕು. ಸೊ ಯೂನಿಟ್ ಪ್ಲೇಸಲ್ಲಿ ಯಾವಾಗಲೂ ಇರಬೇಕು ಇದು ಅಂದ ತಕ್ಷಣ ಇದು ಫಿಕ್ಸ್ ಆಯಿತು. ಸೊ ನಮ್ಮ ಹತ್ರ ಉಳಿದಿರೋದು 3 ಆಪ್ಷನ್ನು. ಸೊ ಗ್ರೇಟೆಸ್ಟ್ ಅಂದಾಗ ಏನು ಮಾಡಿದ್ದಾರೆ, ಮೊದಲನೇದರಲ್ಲಿ 9, ನೆಕ್ಸ್ಟ್ 8, 6 ಕೊಟ್ಟಿದ್ದಾರೆ. ಸ್ಮಾಲೆಸ್ಟ್ ಅಂದಾಗ 1, 0, 2 ಕೊಟ್ಟಿದ್ದಾರೆ. ಸೊ ಅದೇ ಥರ 4ನ ಫಿಕ್ಸ್ ಮಾಡಿದ್ದಾರೆ. 4ನ ಫಿಕ್ಸ್ ಮಾಡಿ ಇಲ್ಲಿ ಗ್ರೇಟೆಸ್ಟ್ ಅಂದರೆ ಯಾವುದು, ಗ್ರೇಟೆಸ್ಟ್ ಏನು ಬರುತ್ತೆ, ಆಬ್ವಿಯಸ್ಲಿ ಇಲ್ಲಿ ಮತ್ತೆ 9, 8, 7 ಮಾಡ್ತೀವಿ. ಮತ್ತು ಸ್ಮಾಲೆಸ್ಟ್ ಅಂದಾಗ 0 ಹಾಕ್ಬೋದಾ, 0 ಹಾಕಂಗಿಲ್ಲ, ಯಾಕಂದರೆ ಅದು 3 ಡಿಜಿಟ್ ನಂಬರ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಏನಾಯಿತು, ನೆಕ್ಸ್ಟ್ ಏನು ಹಾಕ್ಬೋದು, 0 ಬದಲು 1 ಹಾಕ್ಬೋದು. ನೆಕ್ಸ್ಟ್ 2 ಹಾಕೋದಾ, ಇಲ್ಲ, ಯಾಕಂದರೆ ನಾವು 0ನ ಬಿಟ್ಟಿದ್ದೀವಲ್ಲ. ಸೊ ಇಲ್ಲಿ 0 ಹಾಕೋದು, ಇಲ್ಲಿ 2 ಹಾಕೋದು. ಸೊ ಇದೇ ಥರ ಈ 3 ಕ್ವಶನ್ಗಳು ಕೂಡ ನೀವು ಮಾಡಿ ಪ್ರಾಕ್ಟೀಸ್ ಆಗುತ್ತೆ. ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಟೇಕ್ 2 ಡಿಜಿಟ್ಸ್, 2 ಮತ್ತು 3, ಈ ಎರಡೇ ಡಿಜಿಟ್ಸ್ ಯೂಸ್ ಮಾಡಿ 4 ಡಿಜಿಟ್ ನಂಬರ್ನ ಮಾಡಬೇಕು ನಾವು. ಸೊ ಇದರಲ್ಲಿ ಗ್ರೇಟೆಸ್ಟ್ ಯಾವುದು, ಸ್ಮಾಲೆಸ್ಟ್ ಯಾವುದು ಅಂತ ಕೇಳಿದ್ದಾರೆ. ಅದೇ ಥರ ಎಷ್ಟು ನಂಬರ್ಗಳನ್ನ ಮಾಡ್ಬೋದು ಅನ್ನೋದನ್ನ ಲೆಕ್ಕ ಹಾಕೋಣ. ಮತ್ತು ಹೌ ಮೆನಿ ಡಿಫ್ರೆಂಟ್ ನಂಬರ್ಸ್ ಕ್ಯಾನ್ ಯು ಮೇಕ್ ಇನ್ ಆಲ್. ಸೊ ಈ ಪ್ರಶ್ನೆಯೊಂದು ನಾವು ಸಾಲ್ವ್ ಮಾಡುವ. ಈಗ ನೋಡಿ, ಎರಡೇ ಡಿಜಿಟ್ಸ್ ಅವ್ರೇನು ಹೇಳಿದ್ದಾರೆ, ಒಂದು 2, ಇನ್ನೊಂದು 3. ಈ ಎರಡೇ ಡಿಜಿಟ್ಸ್ ಉಪಯೋಗ ಮಾಡಿ ನಾವು ಒಂದು 4 ಡಿಜಿಟ್ ನಂಬರ್ ಮಾಡಬೇಕು. ಅವರು ಸ್ಮಾಲೆಸ್ಟ್ ಯಾವುದು, ಗ್ರೇಟೆಸ್ಟ್ ಯಾವುದು ಕೇಳಿದ್ದಾರೆ. ನಾವು ಎಷ್ಟು ನಂಬರ್ಗಳು ಮಾಡ್ಬೋದು ಅಂತಲೂ ಕೂಡ ನೋಡೋಣ. ಈಗ ನಾನು ಫಾರ್ ಎಕ್ಸಾಂಪಲ್ ಮತ್ತೆ ಇನ್ನೊಂದು ಏನು ಕೇಳಿದ್ದಾರೆ, ಯೂಸಿಂಗ್ ಬೋತ್ ದ ಡಿಜಿಟ್ಸ್ ಈಕ್ವಲ್ ನಂಬರ್ ಆಫ್ ಟೈಮ್ಸ್. ಈಕ್ವಲ್ ನಂಬರ್ ಆಫ್ ಟೈಮ್ಸ್ ಅಂದರೆ 2ನ್ನ ನಾವು 2 ಸಲ ಯೂಸ್ ಮಾಡ್ಬೋದು, 3ನ್ನ ಕೂಡ ನಾವು 2 ಸಲ ಯೂಸ್ ಮಾಡ್ಬೋದು. ಅಕಸ್ಮಾತ್ ನಾನಿಲ್ಲಿ 2ನ್ನ ಫಿಕ್ಸ್ ಇಟ್ಟೆ ಅಂದ್ಕೊಳ್ಳಿ, 2ನ್ನ ಫಿಕ್ಸ್ ಇಟ್ಟೆ, ಇನ್ನು ಮಿಕ್ಕಿದ್ದು 3ನ್ನ 2 ಸಲ ಯೂಸ್ ಮಾಡ್ಬೋದು, 2ನ್ನ 1 ಸಲ ಯೂಸ್ ಮಾಡ್ಬೋದು. ಈಗ 3 ಬಿಡಿ, 2ನ್ನ ಎಲ್ಲಿಟ್ರು ಇನ್ನೆರಡು ಪ್ಲೇಸಸ್ 3 ಆಗಿರುತ್ತೆ. ಹಾಗಾಗಿ ನಮ್ಮ ಹತ್ರ ಎಷ್ಟು ಚಾನ್ಸ್ ಇದೆ, ಇಲ್ಲಿ 2, 2, 2, ಸರಿನಾ? ಈಗ 1, 2, 3, 1, 2, 3. ಈಗ ನಾನು 2ನ್ನ ಇಲ್ಲಿಡ್ಬೋದು, ಇಲ್ಲ ಇಲ್ಲಿಡ್ಬೋದು, ಇಲ್ಲ ಇಲ್ಲಿಡ್ಬೋದು. ಮಿಕ್ಕಿದ ಪ್ಲೇಸಲ್ಲಿ ಆಬ್ವಿಯಸ್ಲಿ 3, 3, 3, 3, 3, 3. ಇನ್ನೇನಾದರೂ ಮಾಡೋಕ್ಕಾಗುತ್ತಾ, ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನು
ಸೊ 2ರಿಂದ ಸ್ಟಾರ್ಟ್ ಆಗಿ ನಾವು ಈ ಕಂಡೀಷನಲ್ಲಿ ನಂಬರ್ಸ್ ಮಾಡ್ಬೋದಾಗಿರೋದು ಇಷ್ಟೇ ನಂಬರ್ಸ್ ಮಾಡ್ಬೋದು. ಅದೇ ಥರ 3ರಿಂದ ಸ್ಟಾರ್ಟ್ ಆದರೆ 3ನ ಫಿಕ್ಸ್ ಇಟ್ಟು ಮಾಡ್ತೀನಿ. ಈಗ 3 ಫಿಕ್ಸ್ ಇದ್ದೆ, 3ನ್ನ ಎಲ್ಲಿಟ್ರು ಇನ್ನೆರಡು ಪ್ಲೇಸ್ಗಳಲ್ಲಿ 2 ಇರುತ್ತೆ. ಹಾಗಾಗಿ 3 ಇಲ್ಲಿದೆ ಅಂದರೆ 3ನ ಇಲ್ಲಿಡ್ಬೋದು ಅಥವಾ 3ನ ಇಲ್ಲಿಡ್ಬೋದು ಅಥವಾ 3ನ ಇಲ್ಲಿಡ್ಬೋದು. ಮಿಕ್ಕಿದ ಪ್ಲೇಸಲ್ಲಿ 2 ಬರುತ್ತೆ, 2 ಬರುತ್ತೆ, 2 ಬರುತ್ತೆ ಅಲ್ವಾ? ಹಾಗಾಗಿ ಸೊ ಹೌ ಮೆನಿ ನಂಬರ್ಸ್? ಟೋಟಲ್ 6 ನಂಬರ್ಸ್ ಮಾಡ್ಬೋದು ಗಿವನ್ ಕಂಡೀಷನಲ್ಲಿ. ಅದೇ ಥರ ಟೋಟಲಿ ಎಷ್ಟು ಮಾಡ್ಬೋದು ಅಂದರೆ ಎಷ್ಟು ಮಾಡ್ಬೋದು ನಾವು? 1 2 3 4 4 ಡಿಜಿಟ್ ನಂಬರ್ ಮಾಡ್ಬೋದು. ನಮ್ಮ ಹತ್ರ 2 ಆಪ್ಷನ್ಸ್ ಇರೋದು, 2 ಅಥವಾ 3. ಸೊ ಅಲ್ಲೇನು ಕಂಡೀಷನ್ಸ್ ಇಲ್ಲ. ಸೊ ಎಲ್ಲ ನಂಬರು 2 ಆಗಿರ್ಬೋದು, ಎಲ್ಲ ನಂಬರು 3 ಆಗಿರ್ಬೋದು. ಸೊ ನೋ ಕಂಡೀಷನ್ಸ್ ಅಂದಾಗ ಇಲ್ಲಿ ನಮ್ಮ ಹತ್ರ 2 ಚಾನ್ಸ್ ಇದೆ, ಹಾಗೂ ಇಲ್ಲಿ ಕೂಡ 2 ಚಾನ್ಸ್ ಇದೆ, ಹಾಗೂ ಇಲ್ಲಿ ಕೂಡ 2 ಚಾನ್ಸು, ಇಲ್ಲಿ ಕೂಡ 2 ಚಾನ್ಸು. ಹಾಗಾಗಿ ನಾನು ಹೇಳ್ದಂಗೆ ಹಾಗೂ ಅಂತ ಬಂದಾಗ ಆ್ಯಂಡ್ ಅಂತ ಬಂದಾಗ ಮಲ್ಟಿಪ್ಲೈ ಮಾಡಬೇಕು. ಸೊ 2 ಇಂಟು 2 ಇಂಟು 2 ಇಂಟು 2 ಎಷ್ಟಾಯಿತು? 2 2 4, 4 2 8, 8 2 16. ಹಾಗಾಗಿ ವಿತೌಟ್ ಎನಿ ಕಂಡೀಷನ್ಸ್ ನಾವು 16 ಆ ಥರ ನಂಬರ್ಗಳನ್ನ ಮಾಡ್ಬೋದು. ಸೊ ಅಲ್ಲಿ ಆ ಪ್ರಶ್ನೆಲಿ ಏನಿತ್ತು? ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಹೇಳಿ ನೋಡೋಣ. ಯೋಚನೆ ಮಾಡಿ, ಸ್ಮಾಲೆಸ್ಟ್ ನಂಬರ್ ಯಾವ್ದಿರ್ಬೋದು ನೋಡಿ. ಹೈಯೆಸ್ಟ್ ಪವರ್ ಇರೋ ಪೊಸಿಷನ್ಸ್ ಅಲ್ಲಿ ಸ್ಮಾಲ್ ನಂಬರ್ ಇದ್ದಾಗ ಅದು ಸ್ಮಾಲ್ ನಂಬರ್ ಅಲ್ವಾ? ಮತ್ತೆ ಹೈಯೆಸ್ಟ್ ಪವರ್ ಇರೋ ಪೊಸಿಷನ್ ಅಲ್ಲಿ ಬಿಗ್ಗರ್ ನಂಬರ್ ಇದ್ದಾಗ ಅದು ಲಾರ್ಜೆಸ್ಟ್ ನಂಬರ್. ನೋಡಿ, 2233 ಎಲ್ಲದಕ್ಕಿಂತ ಚಿಕ್ಕದು, ಹಾಗೂ 3322 ಎಲ್ಲದಕ್ಕಿಂತ ದೊಡ್ಡದು. ಹೌದು ತಾನೆ? ಸೊ ಇದೇ ಆ ಪ್ರಶ್ನೆಗಳದ್ದು ಉತ್ತರ. ಓಕೆ, ಇದು ಮತ್ತೆ ನೋಡುವ. ನೆಕ್ಸ್ಟ್ ಏನಿದೆ ನೋಡೋಣ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸ್ಟ್ಯಾಂಡ್ ಇನ್ ಪ್ರಾಪರ್ ಆರ್ಡರ್ ಅಂದರೆ ಅಸೆಂಡಿಂಗ್ ಡಿಸೆಂಡಿಂಗ್ ಜೋಡಿಸೋದು. ಸೊ ಇದರಲ್ಲಿ ಒಂದಿಷ್ಟು ಪ್ರೈಸ್ ಕೊಟ್ಟಿದ್ದಾರೆ, ಚಿಕ್ಕದು ಯಾವುದು ದೊಡ್ಡದು ಯಾವುದು. ಸೊ ಇದೆಲ್ಲ ತುಂಬ ಬೇಸಿಕ್ಕು. ನೀವು ಇದನ್ನು ಮಾಡೋಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಸೆಂಡಿಂಗ್ ಡಿಸೆಂಡಿಂಗ್ ಕೂಡ ತುಂಬ ಇಂಪಾರ್ಟೆಂಟು. ಯಾಕಂದರೆ ಸೀರೀಸು ಏನಾದರೂ ಪ್ರಶ್ನೆ ಬಂದರೆ ಸೊ ಇದನ್ನು ಕೂಡ ನೀವು ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಸರಿನಾ ಸ್ನೇಹಿತರೆ? ನೋಡಿ, ಇದರಲ್ಲಿ ಅರೇಂಜ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇದನ್ನು ನೀವು ಜಸ್ಟ್ ಒಂದು ಪ್ರಾಕ್ಟೀಸ್ ಮಾಡಿ, ಟೈಮ್ ಪಾಸ್ ಮಾಡಿ. ಸರಿನಾ? ಇಲ್ಲಿ ನೋಡಿ, ಎಕ್ಸ್ಚೇಂಜಿಂಗ್ ಫಸ್ಟ್ ಆ್ಯಂಡ್ ಥರ್ಡ್ ಡಿಜಿಟ್ಸ್. ಕೆಲವೊಮ್ಮೆ UPSC ಕ್ವಶನ್ಸಲ್ಲೂ ಇರುತ್ತೆ. ಸೊ 2 3 5 ಇರುತ್ತೆ, 6 7 8 ಇರುತ್ತೆ, 3 0 1 ಇರುತ್ತೆ. ಸೊ ಅವ್ರು ಕೇಳ್ತಾರೆ ಇದ್ರದ್ದು ಫಸ್ಟ್ ಯೂನಿಟ್ ಡಿಜಿಟ್ ಮತ್ತು 100 ಡಿಜಿಟನ್ನ ಶಿಫ್ಟ್ ಮಾಡಿದಾಗ ಯಾವುದು ಸ್ಮಾಲೆಸ್ಟು, ಯಾವುದು ಗ್ರೇಟೆಸ್ಟು, ಈ ಥರ ಪ್ರಶ್ನೆಗಳೆಲ್ಲ ಇರುತ್ತೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಸರಿ, ಇದೆಲ್ಲ ಅಂದರೆ ಇದು ಯಾವ ಪ್ಲೇಸು, ಎಷ್ಟನೇ ಪೊಸಿಷನ್ನು. ಸೊ ಫಾರ್ ಎಕ್ಸಾಂಪಲ್ 2 3 6 8 9 ಅಂದಾಗ ಇದು 1's ಪ್ಲೇಸ್, ಇದು 10's ಪ್ಲೇಸ್, ಇದು 100's ಪ್ಲೇಸ್, ಇದು 1000's ಪ್ಲೇಸ್, ಇದು 10,000's ಪ್ಲೇಸ್. ಸೊ ಇದನ್ನು ನಾವು ಹೇಗೆ ಬರೀಬೋದು? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಏನಂತ ಬರೀಬೋದು? 10,000 ಇಂಟು 2 ಪ್ಲಸ್ 1000 ಇಂಟು 3 ಪ್ಲಸ್ 100 ಇಂಟು 6 ಪ್ಲಸ್ 10 ಇಂಟು 8 ಪ್ಲಸ್ 9 ಇಂಟು 1. ಸೊ ಈ ಫಾರ್ಮ್ಯಾಟಲ್ಲಿ ನಾವು ಈ ನಂಬರ್ ಯಾವುದೇ ಒಂದು ನಂಬರ್ನ ಬರಿಬೋದು. ಸೊ ಇದೆಲ್ಲ ಈಗ ಸದ್ಯಕ್ಕಲ್ಲ, ಬಟ್ ಫ್ಯೂಚರಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ವೆರಿ ಸಿಂಪಲ್, ಇದನ್ನೇನು ಪ್ರಾಕ್ಟೀಸ್ ಎಂತ ಇಲ್ಲ ಇದರಲ್ಲಿ. ಮತ್ತು ರಿವಿಸಿಟಿಂಗ್ ಪ್ಲೇಸ್ ವ್ಯಾಲ್ಯೂ. ಪ್ಲೇಸ್ ವ್ಯಾಲ್ಯೂ ಅಂದರೆ ಅದೇ 10's ಪ್ಲೇಸ್, 100's ಪ್ಲೇಸ್, 100's ಪ್ಲೇಸ್ ಅಂತೆ, 10's ಪ್ಲೇಸ್ ಅಂತೆ, 1000's ಪ್ಲೇಸ್ ಅಂತೆ. ಸೊ ಆ ಥರ ಜಸ್ಟ್ ದಟ್ಸ್ ಇಟ್, ಮತ್ತೆಂತ ಇಲ್ಲ. ನೋಡಿ, ಎಕ್ಸ್ಪಾನ್ಷನ್ ಅಷ್ಟೇ. ಎಕ್ಸ್ಪಾನ್ಷನ್ ಇದು ಬೇಡ, ಇದೆಲ್ಲ ಪ್ರಾಕ್ಟೀಸ್ ಮಾಡೋದೇನು ಬೇಡ, ನಿಮಗೆ ಬರುತ್ತಿದ್ದಲ್ಲ. ಇದು ಕೂಡ ಬೇಡ, ಎಕ್ಸ್ಪಾನ್ಷನ್ ಇದೆಲ್ಲ ಬೇಡ. ಈ ನಂಬರ್ಸ್ಗಳೊಂದು ನೀವು ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. 100 ಅಂದರೆ 10 10s ಅಂತ. ಸೊ 10 ಇಂಟು 10 ಅಂತ. 1000 ಅಂತ 10 100s. 10 100s ಅಂತ ಏನು ಹೇಳಿದ್ದಾರೆ? 10 ಅಂದರೆ 100 ಅಥವಾ 100 10s. 100 10s ಅಂದರೆ 100 ಇಂಟು 10. ಸೊ ಜಸ್ಟ್ ನೀವು ಇದೆಲ್ಲ ಕಣ್ಣಾಡಿಸಿ ಸಾಕು. ಜಸ್ಟ್ ನಮ್ಮ ಬ್ರೈನ್ ಕೂಡ ಸ್ವಲ್ಪ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಮತ್ತು ಆನ್ ಏಡ್ ಟು ರೀಡಿಂಗ್ ಆ್ಯಂಡ್ ರೈಟಿಂಗ್ ಲಾರ್ಜ್ ನಂಬರ್ಸ್. ಸೊ ಇದರಲ್ಲಿ ಕಾಮಾಸ್ ಹೇಗೆ, ಕಾಮಾಗಳು ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಈ ಥರ ಕಾಮ ಇದೆಯಲ್ಲ, ಈ ಕಾಮ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ.
ಸರಿನಾ? ಇಂಡಿಯನ್ ಸಿಸ್ಟಮಲ್ಲಿ ಏನಿದೆ, ನಾವು ಫಸ್ಟು 3ನ್ನ ಸಪ್ರೇಟ್ ಮಾಡ್ತೀವಿ, ಆಮೇಲೆ 2 ಸಪ್ರೇಟ್ ಮಾಡ್ತೀವಿ, ಆಮೇಲೆ 2 ಸಪ್ರೇಟ್ ಮಾಡ್ತೀವಿ. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಅವ್ರು ಏನು ಮಾಡ್ತಾರೆ, 3 3 3. ಫಾರ್ ಎಕ್ಸಾಂಪಲ್ ಅವ್ರು ಏನು ಮಾಡ್ತಾರೆ, ಇಲ್ಲಿ 3 3 ಈ ಥರ ಇಲ್ಲಿ ನೋಡಿ 3 ಆದ್ಮೇಲೆ 3 ಡಿಜಿಟ್ ಆದ್ಮೇಲೆ ಕಾಮರ್ಸ್ ಹಾಕ್ತಾರೆ. ಸೊ ನಮಗಿದು ಯು ಪಿ ಎಸ್ ಸಿ ಸಿ ಸ್ಯಾಟ್ ಲೆಕ್ಕಕ್ಕೇನಲ್ಲ, ಬಟ್ ಜಸ್ಟ್ ನಿಮಗೆ ಒಂದು ಪ್ರಾಕ್ಟೀಸ್ ಅಷ್ಟೇ. ಸೊ ಈ ಎಕ್ಸಸೈಸ್ ಕೂಡ ಮಾಡಲೇಬೇಕು. ಲೈಕ್ ನೋಡಿ ಫ್ರೆಂಡ್ಸ್, ಯಾವುದು ಮಾಡಿದ್ರು ಏನು ಲಾಸ್ ಇಲ್ಲ. ಸೊ ಮಾಡಿದ್ರೆ ಒಳ್ಳೆಯದೇ, ಸರಿನಾ? ಪ್ರಾಕ್ಟೀಸ್ ಮಾಡಿ. ಲಾರ್ಜ್ ನಂಬರ್ಸ್ ಇನ್ ಪ್ರಾಕ್ಟೀಸ್ ಇದೇನು ಬೇಡ. ಇದು ಸ್ವಲ್ಪ ನಿಮಗೆ ಹೆಲ್ಪ್ ಆಗುತ್ತೆ. 1 ಕಿಲೋಮೀಟರ್ ಇಸ್ 1000 ಮೀಟರ್ಸ್, 1 ಮೀಟರ್ ಇಸ್ 1000 ಮಿಲಿಮೀಟರ್ಸ್, 1 ಗ್ರಾಮ್ ಅಂದರೆ 1000 ಮಿಲಿಗ್ರಾಮ್, 1 kg ಅಂದರೆ 100 ಗ್ರಾಮ್. ಇದೆಲ್ಲ ನಿಮಗೆ ಪ್ರಶ್ನೆಗಳು ಸಾಲ್ವ್ ಮಾಡಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಸರಿನಾ? ಜಸ್ಟ್ ಇದೆಲ್ಲ ಸ್ವಲ್ಪ ಒಂದ್ಸಲ ಕಣ್ಣಾಡಿಸಿ. ಈಗ ನೆಕ್ಸ್ಟ್ ಏನಿದೆ ನೋಡುವ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಪ್ರಶ್ನೆಗಳು ಇಲ್ಲೇನಿದೆ ಅಂದರೆ, a bus started its journey and reached different places with a speed of so and so. ಜರ್ನಿ ಇಲ್ಲಿ ತೋರಿಸಿದ್ದಾರೆ ಜರ್ನಿನ. ಫೈಂಡ್ ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬಸ್ ಫ್ರಮ್ ಎ ಟು ಡಿ. ಸೊ ಎ ಇಂದ ಡಿ ಬಂದಾಗ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ? ಏನಾಯ್ತಿದು? ಓಕೆ, ವೇಟ್ ಅ ಮಿನಿಟ್. ಸೊ ಇಲ್ಲೇನಾಗಿದೆ, ಎ ಟು ಡಿ ಬಂದಾಗ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ? ಏನಿಲ್ಲ, ಇದನ್ನು ಜಸ್ಟ್ ಈ 3ಅನ್ನು ಆ್ಯಡ್ ಮಾಡಬೇಕು. ಸೊ ಈ ಪ್ರಶ್ನೆಗಳು ತುಂಬ ಸಿಂಪಲ್ ಇದೆ, ಜಸ್ಟ್ ಆ್ಯಡ್ ಮಾಡೋದು, ಮೈನಸ್ ಮಾಡೋದು, ಸೊ ಆ ಥರದ್ದು. ಮತ್ತು ಇಲ್ಲಿ ನೋಡಿ, ವೇಟ್ ಆಫ್ ಆ್ಯಪಲ್ಸ್ ನೋಡಿ, ಕ್ಯಾನ್ ಯು ಫೈಂಡ್ ದ ಟೋಟಲ್ ವೇಟ್ಸ್ ಆಫ್ ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್ ರಾಮನ್ ಸೋಲ್ಡ್ ಲಾಸ್ಟ್ ಇಯರ್ಸ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಆ್ಯಪಲ್ ಇಷ್ಟು ಸೇಲ್ ಮಾಡಿದ್ದಾನೆ, ಆರೆಂಜ್ ಇಷ್ಟು ಸೇಲ್ ಮಾಡಿದ್ದಾನೆ, ಮತ್ತು ದೇರ್ ಫಾರ್ ಟೋಟಲ್ ವೆಯ್ಟ್. ಸೊ ಆ್ಯಪಲ್ ಎಷ್ಟು ಮಾಡಿದ್ದಾನೆ, 2457 3004. ಸೊ ಇದನ್ನು ಆ್ಯಡ್ ಮಾಡಿ ಇಲ್ಲಿ ಬರೀರಿ. ಮತ್ತೆ ನೋಡಿ, ಕ್ಯಾನ್ ಯು ಫೈಂಡ್ ದ ಟೋಟಲ್ ಮನಿ ರಾಮನ್ ಗಾಟ್ ಬೈ ಸೆಲ್ಲಿಂಗ್ ಆ್ಯಪಲ್ಸ್. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಕೊಟ್ಟಿದ್ದಾರೆ ಆ್ಯಪಲ್ದು ಪ್ರೈಸ್ ಕೊಟ್ಟಿದ್ದಾರೆ, ಆ್ಯಪಲ್ ಎಷ್ಟು ವೆಯ್ಟ್ ಕೊಟ್ಟಿದ್ದಾರೆ. ಸೊ ಇದು ಇಂಟು 40 ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಇದು ಎಕ್ಸಸೈಸ್ ಕ್ವಶನ್ಸಾ ನೋಡಿ, ಸುಮ್ಮನೆ ಟ್ರೈ ದೀಸ್ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ ಫ್ರೆಂಡ್ಸ್, ಇದರಿಂದ ಏನು ಉಪಯೋಗ ಅಂದರೆ, ನಮಗೆ ಯು ಪಿ ಎಸ್ ಸಿಲಿ ಕೆಲವೊಮ್ಮೆ ಸಿ ಸ್ಯಾಟಲ್ಲಿ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಕ್ವಶನ್ಸ್ ಕೊಟ್ಬಿಡ್ತಾರೆ, ಫುಲ್ ವರ್ಡ್ಸಲ್ಲಿ ಕೊಡ್ತಾರೆ. ಅದನ್ನು ನಾವು ಈ ಥರ ನಂಬರ್ಸ್ಗೆ ಕನ್ವರ್ಟ್ ಮಾಡಿ ಬರ್ಕೋಬೇಕಾಗುತ್ತೆ. ಕೆಲವೊಮ್ಮೆ ಇಷ್ಟು ಉದ್ದ ಕ್ವಶನ್ ನೋಡೇ ಗಾಬರಿ ಆಗ್ಬಿಡುತ್ತೆ, ಇಷ್ಟು ದೊಡ್ಡ ಕ್ವಶನ್ ಇದೆಯಲ್ಲ ಅಂತ. ಬಟ್ ಅದರಲ್ಲಿ ಏನಿರಲ್ಲ, ಸಿಂಪಲ್ ಇರುತ್ತೆ. ಇಷ್ಟು kg ಆ್ಯಪಲ್ ಮಾರ್ದ, ಇಷ್ಟು ರೂಪಾಯಿಗೆ ಮಾರ್ದ ಅನ್ನೋದನ್ನೇ ಅವರು ವರ್ಡ್ಸಲ್ಲಿ ಬರೆದಿರ್ತಾರೆ. ಸೊ ಅದನ್ನು ಏನು ಮಾಡ್ಬೇಕು, ನೀವು ನಿಮ್ಮ ನಂಬರ್ಸ್ಗೆ ಕನ್ವರ್ಟ್ ಮಾಡಿ ಬರಿಬೇಕು. ಸೊ ಅದು ನಿಮಗೆ ಪ್ರಾಕ್ಟೀಸ್ ಆಗಬೇಕಂದ್ರೆ ಈ ಥರ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನೋಡಿ, ಪಾಪ್ಯುಲೇಷನ್ ಆಫ್ ಸುಂದರ್ ನಗರ್ ವಾಸ್ ಸೋ ಆ್ಯಂಡ್ ಸೋ ಇನ್ ಇಯರ್ 1991. 2001 ಇಟ್ ವಾಸ್ ಫೌಂಡ್ ಟು ಇನ್ಕ್ರೀಸ್ ಬೈ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಾಬ್ಲಮ್ಸ್ ಇದರಲ್ಲಿ ಏನಿಲ್ಲ, ಇಷ್ಟಿತ್ತು, 2,35,471 ಇತ್ತು. ಎಷ್ಟು ಆ್ಯಡ್ ಆಯಿತು? 72,958 ಆಯ್ತು, ಆ್ಯಡ್ ಆಯಿತು. ಸೊ ವಾಟ್ ಈಸ್ ದ ಪಾಪ್ಯುಲೇಷನ್ ಇನ್ ಸಿಟಿ? ಸೊ ಇದನ್ನು ಆ್ಯಡ್ ಮಾಡಬೇಕಷ್ಟೇ, ಇದನ್ನು ಆ್ಯಡ್ ಮಾಡಬೇಕು. ಇದೆಲ್ಲ ನಾನು ನಿಮಗೆ ಸ್ಪೂನ್ ಫೀಡ್ ಮಾಡೋಕ್ಕೆ ಹೋಗಲ್ಲ. ಇದನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತಲ್ಲ ಅದೇ ಆನ್ಸರು. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಅದೇ ಆನ್ಸರು. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾವು ಸಡನ್ನಾಗಿ ಏನು ಮಾಡ್ತೀವಿ, ಯು ಪಿ ಎಸ್ ಸಿ ಕ್ವಶನ್ ಪೇಪರ್ನೇ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಅವಾಗ ಏನಾಗುತ್ತೆ, ನಮಗೆ ತಲೆಗಿರುತ್ತೆ. ಅದ್ರ ಬದಲು ನೀವೇನು ಮಾಡಬೇಕು, ಈ NCERT ಟೆಕ್ಸ್ಟ್ ಬುಕ್ಸಲ್ಲಿ ಈ ಥರ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಏನಿದೆ ಇದನ್ನೆಲ್ಲ ಮಾಡ್ತಾ ಬನ್ನಿ. ಸೊ ಇದು ಮಾಡಿ, ಇದನ್ನು ಕೂಡ ಮಾಡಿ. ಎಕ್ಸಾಂಪಲ್ 2 ನಿಮಗೆ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಹೇಗಾದರೂ. ಸೊ ನೋಡಿ, ಈ ಎಕ್ಸಾಂಪಲ್ಸ್ ನೋಡಿ, ಇದರಲ್ಲಿ ಏನಿದೆ, ದ ನಂಬರ್ ಆಫ್ ಬೈಸಿಕಲ್ಸ್ ಸೋಲ್ಡ್ ಇನ್ ದಿಸ್ ಇಯರ್ ವಾಸ್ ದಿಸ್ ಮಚ್ ಆ್ಯಂಡ್ 2003 ಟು ಇದರಲ್ಲಿ ಇಷ್ಟು ಸೇಲ್ ಮಾಡಿದ್ದೀವಿ. ಯಾವ ಇಯರಲ್ಲಿ ಜಾಸ್ತಿ ಸೋಲ್ಡ್ ಮಾಡಿದ್ದಾರೆ? ಆಫ್ಕೋರ್ಸ್ 8 ಲಕ್ಷ ಜಾಸ್ತಿ ಇದೆ. ಆ್ಯಂಡ್ ಹೌ ಮೆನಿ ಮೋರ್ ಅಂದರೆ ಎಷ್ಟು ಜಾಸ್ತಿ ಮಾರಿದ್ದೀವಿ. ಸೊ ಏನು ಮಾಡಬೇಕಾಗುತ್ತೆ, 8 ಲಕ್ಷದ್ದು 100ರಲ್ಲಿ 7,43,000ನ ಮೈನಸ್ ಮಾಡಿದ್ರೆ ಇಷ್ಟು ಜಾಸ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ನೋಡಿ, ಎಷ್ಟು ಸಿಂಪಲ್ ಇದೆ. ಈ ವರ್ಷ ಇಷ್ಟು ಮಾರಿದ್ರು, ಸೆಕೆಂಡ್ ಇಯರ್ ಇಷ್ಟು ಮಾರಿದ್ರು, ಎಷ್ಟು ಜಾಸ್ತಿ ಇದೆ ಅನ್ನೋದು ಮೈನಸ್ ಮಾಡಿದ್ರೆ ಸಿಗುತ್ತೆ. ಸಿಂಪಲ್ ಅಷ್ಟೇ. ಬಟ್ ಏನು ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ, ನಮಗೆ
ವರ್ಡ್ಸಲ್ಲಿ ಕೊಟ್ಟಿರೋ ಪ್ರಶ್ನೆನ ಈ ಥರ ಮ್ಯಾಥ್ಸ್ ಮಾಡಿ ಕೊಡಲ್ಲ ಯಾರೂ, ನಾವೇ ಮಾಡ್ಕೋಬೇಕು. ಸೊ ಅದೇ ಚಾಲೆಂಜ್ ಆಗಿರುತ್ತೆ. ಹಾಗಾಗಿ ನೀವೇನು ಮಾಡಿ, ಈ ಪ್ರಶ್ನೆಗಳನ್ನೆಲ್ಲ ಸಾಲ್ವ್ ಮಾಡಿ. ನಿಮಗೆ ನಿಜವಾಗ್ಲೂ CSATನ್ನು ಕ್ಲಿಯರ್ ಮಾಡಲೇಬೇಕಂತಿದ್ರೆ, UPSC ಕ್ಲಿಯರ್ ಮಾಡಲೇಬೇಕಂತಿದ್ರೆ, ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸುಮ್ಮನೆ ಏನೇನೋ ಟೈಮ್ ವೇಸ್ಟ್ ಮಾಡೋಕ್ಕಿಂತ, ಸುಮ್ಮನೆ ಕುತ್ಕೊಂಡು ರೀಲ್ಸ್ ನೋಡೋಕ್ಕಿಂತ, ಸುಮ್ಮನೆ ಚಾಟ್ ಮಾಡೋಕ್ಕಿಂತ, ನೀವು ಕುತ್ಕೊಂಡು ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ. ಸಿಂಪಲ್, ವೆರಿ ಸಿಂಪಲ್. ಬಟ್ ಈ ಸಿಂಪಲ್ ಪ್ರಾಕ್ಟೀಸ್ ಏನಿದೆ ನಿಮಗೆ ಮುಂದೆ ತುಂಬ ಸಹಾಯ ಕೊಡುತ್ತೆ. ಎಷ್ಟೋ ಜನ CSAT ಒಂದೇ ಒಂದು ಮಾರ್ಕ್ಸಲ್ಲಿ ಮಿಸ್ ಮಾಡಿಕೊಂಡು ಒಂದು ವರ್ಷ 2 ವರ್ಷ ಹಾಳು ಮಾಡ್ಕೊಂಡವರಿದ್ದಾರೆ. ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಸೊ ಈ ಎಕ್ಸಸೈಸ್ 1.2 ಏನಿದೆಯಲ್ಲ, ಇಷ್ಟೋ ತನಕ ಮಾಡಿದ ಎಕ್ಸಸೈಸ್ಗಿಂತ ಇದು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇಲ್ಲಿ ಇಷ್ಟೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅದೇ ಥರ ಎಕ್ಸಸೈಸ್ ಕ್ವಶನ್ಸಿಗೆ ಆನ್ಸರ್ಸ್ ಕೂಡ ಕೊಟ್ಟಿರ್ತಾರೆ. ಆನ್ಸರ್ಸ್ ವಿಲ್ ಬಿ ಗಿವನ್. ಸೊ ನೀವು ಚೆಕ್ ಮಾಡ್ಬೋದು ನಿಮ್ಮ ಆನ್ಸರ್ಸ್ನ. ಸೊ ಈ ಪ್ರತಿಯೊಂದು ಕ್ವಶನನ್ನು ಸಾಲ್ವ್ ಮಾಡಿ ಫ್ರೆಂಡ್ಸ್, ಸರಿನಾ? ಪ್ರತಿಯೊಂದು ಕ್ವಶನ್ಸು ಸಾಲ್ವ್ ಮಾಡಿ. ಆ್ಯಂಡ್ ಯಾಕಂದರೆ ನಿಮಗೆ ವರ್ಡ್ಸ್ ಕ್ವಶನನ್ನು ನೀವು ನ್ಯೂಮರಿಕಲ್ ಆಗಿ ಕನ್ವರ್ಟ್ ಮಾಡಿ ಸಾಲ್ವ್ ಮಾಡ್ಬೋದು, ಸರಿನಾ? ಹಾಗಾಗಿ ನೀವು ಇದನ್ನೆಲ್ಲ ಮಾಡಬೇಕು, ನ್ಯೂಮರಿಕಲ್ ಆಗಿ ಸಾಲ್ವ್ ಮಾಡ್ಬೋದು. ಸೊ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಪ್ರಾಕ್ಟೀಸೇ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಭಾಷೆ ಕಲ್ತ್ರೆ ನಾವು ನೆಕ್ಸ್ಟ್ ಎಲ್ಲ ಮಾಡ್ಬೋದು. ಸೊ ಇದು ಒಂದು ಚಾಪ್ಟರ್. ಬರ್ತಾ ಬರ್ತಾ ಎಲ್ಲ ಚಾಪ್ಟರ್ಸ್ನು ಒಂದ್ಸಲ ಡಿಸ್ಕಸ್ ಮಾಡ್ತೀನಿ. ಅದೇ ಥರ ನೀವು ಕೂಡ ಎಫರ್ಟ್ಸ್ ಹಾಕಿ. ಆಲ್ ದ ಬೆಸ್ಟ್.